ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡರ್ಟಿ ಪೀಪಲ್, ಗುಡ್ ಲೇಡಿ. ಏಯ್, ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಸ್ನೇಹಿತರೆ, ಒಂದು ಸಿನಿಮಾ ಇಷ್ಟ ಆದ್ರೆ ಅದನ್ನು ಇನ್ನೊಂದು ಸಲ ನೋಡ್ತೀವಿ. ಆದರೆ ಒಂದು ಸಿನಿಮಾ ಇಷ್ಟವಾಗುವುದೇ ಅಲ್ಲದೆ ಅರ್ಥವಾಗದ ಕಾರಣದಿಂದ ಮತ್ತೊಮ್ಮೆ ಆ ಸಿನಿಮಾ ನೋಡಲು ಹೋದರೆ ಅದು ಖಚಿತವಾಗಿಯೂ ಆ ನಾಯಕನ ಸಿನಿಮಾವೇ ಆಗಿರುತ್ತದೆ. ಇವರ ಸಿನಿಮಾಗಳು ಅರ್ಥವಾಗುವುದು ಸ್ವಲ್ಪ ಕಷ್ಟ. ಆದರೆ ಅರ್ಥವಾದರೆ ಮಾತ್ರ ಆ ಸಿನಿಮಾದಲ್ಲಿರುವ ಕತೆ ಯಾವ ಸಿನಿಮಾದಲ್ಲೂ ಇರಲ್ಲ. ಇವರು ಮಾಡೋ ಪ್ರತಿಯೊಂದು ಚಿತ್ರದಲ್ಲಿ ಪ್ರೇಕ್ಷಕರಿಗೆ ಏನಾದರೂ ಸಂದೇಶ ನೀಡಬೇಕು ಎಂದು ಯೋಚಿಸುತ್ತಾರೆ. ಹಾಗೂ ಎಲ್ಲರಿಗೂ ಪ್ರಶ್ನಿಸುವುದೂ ಇಲ್ಲ, ಒಂದು ಸತ್ಯವನ್ನು ಸಿನಿಮಾ ಮುಖಾಂತರ ತಿಳಿಸುತ್ತಾರೆ. ಯಾವ ರೀತಿಯ ಪ್ರಶಂಸೆಗಳು ಹಾಗೂ ವಿಮರ್ಶೆಗಳು ಬಂದರೂ ಸಹ ಅವರು ಹಿಂದೆ ಹೆಜ್ಜೆ ಹಾಕದೆ ತಮ್ಮ ವ್ಯಕ್ತಿತ್ವವನ್ನು ಮತ್ತು ನಿಜಾಯಿತಿಯನ್ನು ತೋರುತ್ತಾ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಅವರೇ ವಿಶಿಷ್ಟ ರಿಯಲ್ ನಿರ್ದೇಶಕ ನಟರಾದ ರಿಯಲ್ ಸ್ಟಾರ್ ಉಪೇಂದ್ರ. ಉಪೇಂದ್ರ ಅವರ ನಿರ್ದೇಶನ ಯಾಕೆ ಅಷ್ಟು ವಿಚಿತ್ರವಾಗಿ ಮತ್ತು ವಿಭಿನ್ನವಾಗಿರುತ್ತದೆ? ಅವರ ನಿರ್ದೇಶನದ ಸಿನಿಮಾ ಕಥೆಗಳು ಮತ್ತು ಹೆಸರುಗಳು ಏಕೆ ವಿಚಿತ್ರವಾಗಿರುತ್ತವೆ? ಈ ವಿಡಿಯೋದಲ್ಲಿ ಉಪೇಂದ್ರ ಅವರ ಬಾಲ್ಯದ ವಿಷಯಗಳು ಹಾಗೂ ಅವರ ಬಗೆಗಿನ ಆಸಕ್ತಿಕರ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ಬಹಳ ಆಸಕ್ತಿಕರವಾಗಿದೆ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮೊದಲನೆಯದಾಗಿ ಉಪೇಂದ್ರ ಅವರ ಜನನದ ವಿಷಯಕ್ಕೆ ಬರುವುದಾದರೆ, ಉಪೇಂದ್ರ ಅವರು 1968 ಸೆಪ್ಟೆಂಬರ್ 18ರಂದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರಕ್ಕೆ ಸಮೀಪದ ಕೋಟೇಶ್ವರ ಎಂಬ ಗ್ರಾಮದಲ್ಲಿ ಜನಿಸಿದರು. ಪ್ರಸ್ತುತ ಇವರ ವಯಸ್ಸು 54 ವರ್ಷ. ಇವರ ತಂದೆಯ ಹೆಸರು ಮಂಜುನಾಥ್ ರಾವ್, ತಾಯಿಯ ಹೆಸರು ಅನಸೂಯಮ್ಮ. ಉಪೇಂದ್ರಗೆ ಸುರೇಂದ್ರ ರಾವ್ ಎಂಬ ಅಣ್ಣನೂ ಇದ್ದಾನೆ. ಉಪೇಂದ್ರ ಅವರು ಬಹಳ ಬಡ ಕುಟುಂಬದಿಂದ ಬಂದವರು. ಉಪೇಂದ್ರ ಅವರ ತಂದೆ ಕುಟುಂಬವನ್ನು ಪೋಷಿಸಲು ಮ್ಯಾರೇಜ್ ಫಂಕ್ಷನ್ಗಳಲ್ಲಿ ಅಡಿಗೆಯನ್ನು ಮಾಡುತ್ತಿದ್ದರು. ಇನ್ನು ಬಾಲ್ಯದಿಂದಲೂ ಉಪೇಂದ್ರ ಶಾಲೆಯಲ್ಲಿ ನಾಟಕಗಳನ್ನು ಮಾಡುತ್ತಿದ್ದರು. ಅದಷ್ಟೇ ಅಲ್ಲದೆ ಕುಂದಾಪುರದಲ್ಲಿ ಇದ್ದಾಗ ಶಾಲೆಯಲ್ಲಿ ಓದುತ್ತಿರುವಾಗ ಕೆಲವು ನಾಟಕಗಳು ಮತ್ತು ಕಥೆಗಳನ್ನು ಬರೆಯುತ್ತಿದ್ದರು. ಆದ್ದರಿಂದಾಗಿ ಆ ಸಮಯದಿಂದಲೇ ಹೇಗಾದರೂ ನಾಯಕನಾಗಬೇಕೆಂಬ ಹಂಬಲ ಉಪೇಂದ್ರಗೆ ಇತ್ತು. ಉಪೇಂದ್ರ ತಮ್ಮ ಅಣ್ಣನೊಂದಿಗೆ ಓದುತ್ತಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಹಣ ಸಂಪಾದಿಸುತ್ತಿದ್ದರು ಮತ್ತು ತಮ್ಮ ತಂದೆಗೆ ಸಹಾಯ ಮಾಡುತ್ತಿದ್ದರು. ಶಾಲೆಯನ್ನು ಮುಗಿಸಿದ ನಂತರ ಹೈಯರ್ ಎಜುಕೇಷನ್ಗಾಗಿ ಬೆಂಗಳೂರಿನ APS ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜಿಗೆ ಸೇರಿದರು. ಕಾಲೇಜಿಗೆ ಸೇರಿದ ಮೇಲೆ ಒಂದು ಕಡೆ ಓದುತ್ತಾ ಮತ್ತು ಇನ್ನೊಂದು ಕಡೆ ನಾಟಕಗಳನ್ನು ಮಾಡುತ್ತಾ ಅವರಿಗೆ ಏನಾದರೂ ಸಹಾಯ ಮಾಡುವ ಮೂಲಕ ಅವರು ಉಪೇಂದ್ರನನ್ನು ತಮ್ಮ ಜೊತೆಗೆ ಸೇರಿಸಿಕೊಳ್ಳುತ್ತಾರೆ. ಆದರೆ ಉಪೇಂದ್ರ ಅವರು ಅಲ್ಲಿ ನಾಟಕವನ್ನು ಹೇಗೆ ನಿರ್ದೇಶಿಸುತ್ತಾರೆ ಎಂದು ಗಮನಿಸುತ್ತಿದ್ದರು. ಹಾಗೆಯೇ ಉಪೇಂದ್ರ ಅವರು ಕಾಲೇಜಿನಲ್ಲಿ ತಾನು ತಯಾರಿಸಿದ ತಂಡದೊಂದಿಗೆ ನಾಟಕ ಪ್ರದರ್ಶನಗಳನ್ನು ನೀಡುತ್ತಿದ್ದರು. ಅವರು ಮಾಡುವ ಪ್ರತಿಯೊಂದು ನಾಟಕಕ್ಕೆ ನಾಟಕದ ಕತೆ, ಮಾತುಗಳು, ಹಾಡುಗಳು, ನಿರ್ದೇಶನ, ಸಂಗೀತ ಎಲ್ಲವೂ ಉಪೇಂದ್ರ ಅವರೇ ಮಾಡುತ್ತಿದ್ದರು. ಕಾಲೇಜಿನ ನಾಟಕಗಳಿಗೆ ಉಪೇಂದ್ರ ಉತ್ತಮ ಕಥೆಗಳನ್ನು ಬರೆಯುತ್ತಿದ್ದರು. ಅದಲ್ಲದೆ ಇತರ ನಾಟಕಗಳಲ್ಲಿಯೂ ನಟಿಸುತ್ತಿದ್ದರು. ಕಾಲೇಜಿನಲ್ಲಿ ಓದುತ್ತಿದ್ದರೂ ಸಹ ಬೇರೆ ಕಡೆ ನಾಟಕಗಳನ್ನು ಮಾಡುತ್ತಿದ್ದರು. ಇನ್ನೊಂದೆಡೆ ಚಲನಚಿತ್ರ ಪ್ರಯತ್ನಗಳನ್ನು ಸಹ ಮಾಡುತ್ತಿದ್ದರು. ಹೀಗೆ ಉಪೇಂದ್ರ ಚಲನಚಿತ್ರ ಪ್ರಯತ್ನಗಳನ್ನು ಮಾಡುತ್ತಿದ್ದಾಗ ಸಂಗೀತ ನಿರ್ದೇಶಕರಾದ ಬಿ ಮನೋಹರ್ ಅವರು ಪರಿಚಯವಾದರು. ನಂತರ ಉಪೇಂದ್ರ ಅವರನ್ನು ಬಿ ಮನೋಹರ್ ಅವರು ನಿರ್ದೇಶಕ ನಟರಾದ ಕಾಶಿನಾಥ್ ಅವರಿಗೆ ಪರಿಚಯಿಸಿದರು. ಆಗ ಕಾಶಿನಾಥ್ ಅವರು ಕನ್ನಡದ ಟಾಪ್ ಆಕ್ಟರ್ ಮತ್ತು ಡೈರೆಕ್ಟರ್ ಆಗಿದ್ದರು. ಆದರೆ 2 ವರ್ಷಗಳ ಕಾಲ ಕಳೆದರೂ ಕಾಶಿನಾಥ್ ಅವರು ಉಪೇಂದ್ರಗೆ ಯಾವುದೇ ಅವಕಾಶ ನೀಡಲಿಲ್ಲ. ಇನ್ನು ಉಪೇಂದ್ರ ಅವರು ತಾನು ಬರೆದ ಒಂದು ನಾಟಕವನ್ನು ರೆಕಾರ್ಡ್ ಮಾಡಿ ಆ ಕ್ಯಾಸೆಟ್ ಅನ್ನು ಕಾಶಿನಾಥ್ಗೆ ಕಳುಹಿಸುತ್ತಾರೆ. ಅದನ್ನು ಕೇಳಿದ ಕಾಶಿನಾಥ್ ಅವರು ಉಪೇಂದ್ರ ಅವರ ಡೈಲಾಗ್ಗಳು ತುಂಬಾ ಇಷ್ಟವಾಗುತ್ತದೆ. ಇದರಿಂದ ಕಾಶಿನಾಥ್ ಅವರು ತಮ್ಮದೇ ಆದ ನಿರ್ದೇಶನದಲ್ಲಿ ನಾಯಕನಾಗಿ ನಟಿಸುತ್ತಿರುವ ಅನಂತನ ಅವಾಂತರ ಚಿತ್ರಕ್ಕೆ ಉಪೇಂದ್ರರನ್ನು ಸಹಾಯಕ ನಿರ್ದೇಶಕರನ್ನಾಗಿ ಸೇರಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಉಪೇಂದ್ರ ಅವರು ಡಿಗ್ರಿ ಫೈನಲ್ ಇಯರ್ ಓದುತ್ತಿದ್ದರು ಮತ್ತು ಈ ಸಂದರ್ಭದಲ್ಲಿ ಅವಾಂತರ ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗಿ ತಮ್ಮ ಕರಿಯರ್ ಪ್ರಾರಂಭಿಸಿದರು. ಉಪೇಂದ್ರ ಈ ಚಿತ್ರಕ್ಕಾಗಿ ಒಂದು ಹಾಡು ಕೂಡ ಬರೆದರು. ಅದೇ ಕಮಾನ್ ಕಮಾನ್ ಕಾಮಣ್ಣ. ಆ ಹಾಡಿನಲ್ಲಿ ಉಪೇಂದ್ರ ಮೊದಲ ಬಾರಿಗೆ ಸಿನಿಮಾದಲ್ಲಿ ಕಾಣಿಸಿಕೊಂಡರು. ಆ ಚಿತ್ರದ ಸಂಗೀತದಲ್ಲಿ ಸಹಾಯ ಮಾಡುತ್ತಾ ಕತೆ ಅಭಿವೃದ್ಧಿಯಲ್ಲಿ ಕಾಶಿನಾಥ್ ಅವರಿಗೆ ಉಪೇಂದ್ರ ಸಹಾಯ ಮಾಡುತ್ತಾರೆ. ಇದರಿಂದಾಗಿ ಈ ಚಿತ್ರ 1989 ಜನವರಿಯಲ್ಲಿ ಬಿಡುಗಡೆಗೊಂಡಿತು. ಈ ಚಿತ್ರದ ನಂತರ ಕಾಶಿನಾಥ್ ಬೇರೆ ಚಿತ್ರಗಳಲ್ಲಿ ನಟಿಸುತ್ತಾರೆ. ಈ ವೇಳೆ ಉಪೇಂದ್ರ ಡಿಗ್ರಿ ಫೈನಲ್ ಎಕ್ಸಾಮ್ಸ್ ಬರೆದು ಸಂಪೂರ್ಣಗೊಳಿಸುತ್ತಾರೆ. ನಂತರ ಕಾಶಿನಾಥ್ ಮತ್ತೆ ತಾನೇ ನಾಯಕನಾಗಿ ಅಶೋಕ್ ಚಕ್ರ ಎಂಬ ಚಿತ್ರವನ್ನು ನಿರ್ದೇಶನವನ್ನು ಆರಂಭಿಸಿದರು.
ಈ ಚಿತ್ರಕ್ಕೆ ಕಾಶಿನಾಥ್ ಅವರು ಉಪೇಂದ್ರ ಅವರಿಗೆ ಕೋ ಡೈರೆಕ್ಟರ್ ಆಗಿ ಅವಕಾಶ ನೀಡುತ್ತಾರೆ. ಇದರಿಂದಾಗಿ ಉಪೇಂದ್ರ ಅವರು ತಮ್ಮ ಪ್ರತಿಭೆಯನ್ನು ಉತ್ತಮವಾಗಿ ತೋರಿಸುತ್ತಾರೆ. ನಂತರ ಸಂಗೀತ ನಿರ್ದೇಶಕ ಮನೋಹರ್, ಕಾಶಿನಾಥ್ ಹಾಗೂ ಹಂಸಲೇಖ ಈ 3 ಜನರ ಉತ್ತೇಜನೆಯೊಂದಿಗೆ ಉಪೇಂದ್ರ ಅವರು ತಮ್ಮ ಮೊದಲ ಚಿತ್ರವಾಗಿ ತರ್ಲೆ ನನ್ಮಗ ಎಂಬ ಚಿತ್ರವನ್ನು ನಿರ್ದೇಶಕರಾಗಿ ತಮ್ಮ ಕರಿಯರ್ ಅನ್ನು ಮುಂದುವರಿಸುತ್ತಾರೆ. ಈ ಚಿತ್ರಕ್ಕೆ ಕಾಶಿನಾಥ್ ಅವರು ಉಪೇಂದ್ರಗೆ ನಿರ್ದೇಶನಕ್ಕೆ ಹೆಲ್ಪ್ ಮಾಡುತ್ತಾರೆ. ಇನ್ನು 1992ರಲ್ಲಿ ತರ್ಲೆ ನನ್ಮಗ ಚಿತ್ರ ಬಿಡುಗಡೆಗೊಂಡು ಹಿಟ್ ಆಯಿತು. ಈ ಮೂಲಕ ಉಪೇಂದ್ರ ತಮ್ಮ ನಿರ್ದೇಶನದ ಮೊದಲ ಚಿತ್ರದಿಂದಲೇ ಯಶಸ್ಸನ್ನು ಸಾಧಿಸುತ್ತಾರೆ. ನಂತರ ತಮ್ಮ 2ನೇ ಚಿತ್ರವನ್ನು ಉಪೇಂದ್ರ ಅವರು ನಿರ್ದೇಶಿಸುತ್ತಾರೆ. ಆ ಸಿನಿಮಾದ ಹೆಸರೇ ಶ್. ಈ ಚಿತ್ರದ ಬಗ್ಗೆ ಬಜ್ ಕ್ರಿಯೇಟ್ ಮಾಡಲು ಉಪೇಂದ್ರ ಅವರು ಇಂತಹ ವಿಭಿನ್ನ ಹೆಸರನ್ನು ಚಿತ್ರಕ್ಕೆ ಇಡುತ್ತಾರೆ. ಈ ಚಿತ್ರದಲ್ಲಿ ಉಪೇಂದ್ರ ಪೊಲೀಸ್ ಅಧಿಕಾರಿಯಾಗಿ ಸಣ್ಣದೊಂದು ಕ್ಯಾಮಿಯೋ ಮಾಡಿದ್ದಾರೆ. ನಂತರ 1993 ಡಿಸೆಂಬರ್ನಲ್ಲಿ ಚಿತ್ರ ಬಿಡುಗಡೆಗೊಂಡು ಹಿಟ್ ಆಗುತ್ತದೆ. ನಂತರ ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಅವರೊಂದಿಗೆ ಓಂ ಎಂಬ ಚಿತ್ರವನ್ನು ನಿರ್ದೇಶಿಸುತ್ತಾರೆ. ಈ ಚಿತ್ರವು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತದೆ. ನಂತರ ಹಲವಾರು ನಿರ್ಮಾಪಕರು ಉಪೇಂದ್ರ ಅವರನ್ನು ನಾಯಕನಾಗಿ ಮಾಡಲು ಹೇಳುತ್ತಾರೆ. ಆದರೆ ಉಪೇಂದ್ರ ಅವರು ಆರಂಭದಲ್ಲಿ ನಾಯಕನಾಗಿ ಮಾಡಲು ಸ್ವಲ್ಪ ಹಿಂಜರಿಯುತ್ತಾರೆ. ಆದರೆ ನಂತರ ಉಪ್ಪಿ ಎಂಟರ್ಟೈನ್ಮೆಂಟ್ ಎಂಬ ಬ್ಯಾನರ್ ಅನ್ನು ಸ್ಥಾಪಿಸಿ ಎ ಅನ್ನೋ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾರೆ. ಇದೇ ಉಪೇಂದ್ರ ಅವರ ಮೊದಲ ನಾಯಕ ನಟನಾಗಿ ಮಾಡಿದ ಸಿನಿಮಾವಾಗಿದೆ. ಇದರಲ್ಲಿ ಉಪೇಂದ್ರ ಅವರು ವಿಭಿನ್ನ ಲುಕ್ನಿಂದ ಕಾಣಿಸುತ್ತಾರೆ. 1998ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತೆರೆಕಂಡು ಸುಮಾರು 20 ಕೋಟಿ ಗಳಿಸಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹೀಗೆ ಉಪೇಂದ್ರ ಅವರು ನಾಯಕನಾಗಿ ಪ್ರಾರಂಭಿಸಿ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸುತ್ತಾರೆ. ಈ ಚಿತ್ರಗಳು ಉಪೇಂದ್ರ ಅವರ ಪ್ರತಿಭೆಯನ್ನು ತೋರಿಸುತ್ತವೆ ಮತ್ತು ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ನಂತರ 1999ರಲ್ಲಿ ತಮ್ಮ ಹೆಸರನ್ನು ಟೈಟಲ್ ಆಗಿ ಇಟ್ಟು ಉಪೇಂದ್ರ ಅನ್ನೋ ಸಿನಿಮಾ ಮಾಡಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆ ಮಾಡುತ್ತಾರೆ. ಈ ಚಿತ್ರಕ್ಕೆ ಡೈರೆಕ್ಷನ್ ಮತ್ತು ಹೀರೋ ಇಬ್ರೂ ಕೂಡ ಉಪೇಂದ್ರನೇ. 2,20,00,000 ಹಾಕಿ ತೆಗೆದ ಈ ಸಿನಿಮಾ ಸುಮಾರು 35 ಕೋಟಿ ಕಲೆಕ್ಷನ್ ಮಾಡಿತು. ಈ ಸಿನಿಮಾಗೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಎಲೆಕ್ಟರ್, ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬರುತ್ತೆ. ಈ ಸಿನಿಮಾ ಕರ್ನಾಟಕದಲ್ಲಿ 200 ದಿವಸ ಆಡಿತು. ನಂತರ ಉಪೇಂದ್ರ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿಯೂ ಸಹ ನಟಿಸಿ ಪ್ರಸಿದ್ಧಿಯಾಗುತ್ತಾರೆ. ಹೀರೋ ಆಗಿ ಫೇಮ್ ಬಂದ ನಂತರ ಡೈರೆಕ್ಷನ್ ಅನ್ನು ಸ್ಟಾಪ್ ಮಾಡುತ್ತಾರೆ. ಏಕೆಂದರೆ ಪ್ರೇಕ್ಷಕರು ತಮ್ಮ ಸಿನಿಮಾದ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಕತೆಗೋಸ್ಕರ ಸಾಕಷ್ಟು ಸಮಯ ತೆಗೆದುಕೊಂಡು ವಿಭಿನ್ನವಾದ ಕಥೆಯೊಂದಿಗೆ ಬರಬೇಕೆಂದು ಅಂದುಕೊಂಡರು. ನಂತರ ಉಪೇಂದ್ರ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಎ2ಓ, ಹಾಲಿವುಡ್, ರಕ್ತ ಕಣ್ಣೀರು, ಉಪ್ಪಿ ದಾದಾನೊಬಸ್, ಸೂಪರ್ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಇನ್ನು ಉಪೇಂದ್ರ ಅವರ ಚಿತ್ರಗಳು ಹೆಚ್ಚು ಚರ್ಚೆಯ ವಿಷಯವಾಗುತ್ತವೆ ಮತ್ತು ಅವರು ತಮ್ಮ ಶ್ರೇಷ್ಠತೆಯನ್ನು ತೋರಿಸುತ್ತಾರೆ. ಅವರು ತಮ್ಮ ಕಲೆ ಮತ್ತು ಪ್ರತಿಭೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಹೆಸರನ್ನು ಮಾಡುತ್ತಾರೆ. ಇನ್ನು ಇವರ ಡೈರೆಕ್ಷನ್ಗಾಗಿ ಸಾಕಷ್ಟು ಜನ ಕಾಯುತ್ತಾರೆ. ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾದ ಪ್ರಶಾಂತ್ ನೀಲ್, ರಾಜಮೌಳಿ, ಶಂಕರ್ ಹೀಗೆ ಡೈರೆಕ್ಟರ್ಗಳಲ್ಲದೆ ಹೀರೋಗಳು ಕೂಡ ಇವರ ಡೈರೆಕ್ಷನ್ಗೋಸ್ಕರ ಕಾಯುತ್ತಾರೆ. ಉಪೇಂದ್ರ ಅವರ ಚಿತ್ರಗಳು ಸಾಮಾನ್ಯವಾಗಿ ಸಾಮಾಜಿಕ ಸಂದೇಶಗಳನ್ನು ಒಳಗೊಂಡಿರುತ್ತವೆ. ಅವರು ತಮ್ಮ ಕತೆಗಳಲ್ಲಿ ಬುದ್ಧಿವಂತಿಕೆಯನ್ನು ಬಳಸುತ್ತಾರೆ. ಇದು ಅವರ ಚಿತ್ರಗಳಿಗೆ ವಿಶೇಷವಾದ ಸ್ಥಾನವನ್ನು ನೀಡುತ್ತದೆ. ಉಪೇಂದ್ರ ಅವರು ತಮ್ಮ ಚಿತ್ರಗಳಲ್ಲಿ ನೇರವಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸುತ್ತಾರೆ ಮತ್ತು ಪ್ರೇಕ್ಷಕರಿಗೆ ಆ ವಿಚಾರದಲ್ಲಿ ಯೋಚಿಸಲು ಪ್ರೇರಣೆ ನೀಡುತ್ತಾರೆ. ಇದು ಉಪೇಂದ್ರ ಅವರ ಜೀವನದ ಕತೆ, ಅವರ ಸಾಧನೆಗಳು ಮತ್ತು ಅವರ ಚಿತ್ರಗಳ ಕುರಿತು ಕೆಲವು ಮಾಹಿತಿಗಳು. ಅವರು ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿದ್ದಾರೆ ಮತ್ತು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಇತ್ತೀಚೆಗೆ ಬಿಡುಗಡೆಯಾದ UI ಸಿನಿಮಾವು ನಿಮಗೆ ಫೋಕಸ್ ಸಿಕ್ತಾ ಇಲ್ಲ ಸಿಕ್ಕಿಲ್ವಾ ಎಂದು ಕಮೆಂಟ್ ಮಾಡಿ. ಇನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.